सभी को मेरे ಚಾನಲ್ पर स्वागत करता हूँ। ಅಂದರೆ ಎಲ್ಲರಿಗೂ ನನ್ನ ಚಾನಲ್ ಮೇಲೆ ಇವತ್ತು ನಾನು ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ। ಇವತ್ತು ನಿಮಗೋಸ್ಕರ ಒಂದು ವಿಶೇಷವಾದ ಪಾಠವನ್ನು ತಗೊಂಡು ಬಂದಿದ್ದೀನಿ। ಅದರ ಹೆಸರು ಬಂದ್ಬಿಟ್ಟು ಮಿರ್ಚ್ ಮಸಾಲ 8ನೇ ತರಗತಿಯ 2ನೇ ಪಾಠ ಇದು। ಈಗಾಗಲೇ ಆಲ್ರೆಡಿ ನನ್ನ 1ನೇ ಪಾಠವನ್ನು ನಾನು अपलोड ಮಾಡಿದ್ದೀನಿ। ಅದರ ಅಭ್ಯಾಸ ಸಹಿತವಾಗಿ ವಿವರಣೆಯನ್ನು ನೀಡಿದ್ದೀನಿ। अभ्यास के साथ में आपको विवरण दिया हूँ। उस वीडियो पर आप जाकर देखिए। ಮತ್ತೆ ಏನಪ್ಪ ಹೇಳೋದಂದ್ರೆ ಇವತ್ತಿನ ಪಾಠದಲ್ಲಿ ಮಿರ್ಚ್ ಮಸಾಲ ಪಾಠದಲ್ಲಿ ಒಂದು ಲೋಕಕಥಾವನ್ನು ನಾವು ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ। ಅಂದರೆ इसमें एक लोककथा देखने के लिए हम आज जा रहे हैं। बहुत अच्छा है, एक अच्छी कहानी है ये जो गांव में होती है। ಅಂದರೆ ಊರಿನಲ್ಲಿ ಗ್ರಾಮಗಳಲ್ಲಿ ನಡೆಯುವಂಥ ಒಂದು ಕಥೆಯು ಸಾಮಾನ್ಯವಾಗಿ ಬಾಯಿಂದ ಬಾಯಿಗೆ ಹರಡಿದರೆ ಹೇಗಾಗುತ್ತೆ ಅನ್ನೋದನ್ನು ನಾವು ಈ ಒಂದು ಪಾಠದಲ್ಲಿ ನೋಡ್ತಾ ಹೋಗೋಣ। ಇದರಲ್ಲಿ ಚಂಪಾ, ಚಮೇಲಿ ಹಾಗೆ ಇನ್ನೊಂದೆರಡು ಪಾತ್ರಗಳು ಬರ್ತವೆ। ಆ ಪಾತ್ರಗಳು ಯಾವ ರೀತಿಯಾದಂಥ ಪಾತ್ರವನ್ನು ನಿರ್ವಹಿಸ್ತವೆ ಅಂತ ಇವತ್ತಿನ ಅವಧಿಯಲ್ಲಿ ನಾವು ನೋಡೋಣ। ಇದುವರೆಗೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತಾ ಸದಾ ನನ್ನ ಚಾನಲ್ಗೆ ನೋಟಿಫೈ ಆಗಿದೆ ಅಂತ ಹೇಳ್ತಾ ಈಗ ನಾವು ಪಾಠವನ್ನು ಶುರು ಮಾಡೋಣ। ಮೊದಲು ಪಾಠವನ್ನು ಕವಿ ಪರಿಚಯ ಏನಿಲ್ಲ, ಲೋಕಕಥಾ ಆಗಿರೋದ್ರಿಂದ लोककथा ಅಂದರೆ ಜಾನಪದ ಕಥೆ ನೆನಪಿಟ್ಕೊಳ್ಳಿ। लोककथा है लोककथा ಅಂದರೆ ಜಾನಪದ ಕಥೆ। ಅಂದರೆ ಬಾಯಿಂದ ಬಾಯಿಗೆ, ಜನ ಬಾಯಿಂದ ಬಾಯಿಗೆ ಹಳ್ಳಿಯಲ್ಲಿ ನಡೆಯುವಂಥ ಒಂದು ಮಾತಿನ ಒಂದು ಕಥೆಯಾಗಿದೆ ಇದು। ಇದನ್ನು ಲೋಕಕಥಾ ಅಂತ ಕರಿತೀವಿ। ಪಾಠ ನೋಡ್ತಾ ಹೋಗೋಣ। ನಾನೇನು ಓದಕ್ಕೆ ಹೋಗೋದಿಲ್ಲ, ಡೈರೆಕ್ಟಾಗಿ ಪಾಠ ಮಾಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ। एक दिन शाम को भोलू आंगन में बैठकर दूध पी रहा था। एक दिन शाम को ಅಂದರೆ ಸಂಜೆ, ಒಂದು ದಿನ ಸಂಜೆ ಭೋಲು ಅನ್ನೋನು ಏನು ಮಾಡ್ತಿರ್ತಾನೆ, ಆಂಗನ್ ಅಂದರೆ ಅಂಗಳ, ಶಾಮ್ ಅಂದರೆ ಸಂಜೆ, ಸಂಜೆ, ಆಂಗನ್ ಅಂದರೆ ಶಾಮ್ ಅಂದರೆ ಸಂಜೆ, ಆಂಗನ್ ಅಂದರೆ ಅಂಗಳ, ಅಂದರೆ ಹೊರಗಡೆ ಪಡಸಾಲೆ ಅಂತೆಲ್ಲನೋ ಆಚೆ ಜಗತ್ತಿ ಮೇಲೆ ಕೂತ್ಕೊಂಡು ಹಾಲನ್ನು ಕುಡಿತಾ ಇದ್ದಂತೆ। ಮನೆಯಿಂದ ಅವರಿಗೆ ಮಾಮೂಲಿ ಜಗತ್ತಿ ಇರುತ್ತಲ್ಲ ಅದರ ಮೇಲೆ ದೂದ್ ಪೀ ರಹಾ ಥಾ, ಏನ್ ಪೀ ರಹಾ ಥಾ, ಹಾಲನ್ನು ಕುಡಿಯುತ್ತಿದ್ದನು। ಉಸೆ ಖಾಂಸಿ ಆಗಿ दूध का लोटा लुढ़क गया। ಹಂಗಂದ್ರೆ ಏನಪ್ಪ, ಉಸೆ ಖಾಂಸಿ ಅಂದರೆ ಕೆಮ್ಮು, ಖಾಂಸಿ ಅಂದರೆ ಕೆಮ್ಮು। बच्चों खांसी का मतलब है ಕೆಮ್ಮು। ಕೆಮ್ಮು ಅಂದರೆ ಕೆಲವೊಮ್ಮೆ ನಾವೇನಾದ್ರು ಊಟ ಮಾಡುವಾಗ ಶ್ವಾಸನಾಳದೊಳಗೆ ಅನ್ನದ ಕಾಳು ಹೋದಾಗ ನಮ್ಗೆ ಸಾಮಾನ್ಯವಾಗಿ ಕೆಮ್ಮು ಬರುತ್ತೆ, ಏನಾದ್ರು ಯೋಚನೆ ಮಾಡ್ತಿರುವಾಗ ಈ ರೀತಿಯಾಗಿ ಕೆಮ್ಮು ಬಂದ್ಬಿಡುತ್ತೆ। ಹಾಲು ಕುಡಿತಾ ಇದ್ದ, ಕುಡಿಬೇಕಾದ್ರೆ ಅವನಿಗೆ ಕೆಮ್ಮು ಬಂತು। ಏನಾಯಿತು, दूध का लोटा लुढ़क गया। दूध का लोಟ ಅಂದರೆ दूध ಅಂದರೆ ಹಾಲು, ಲೋಟ ಅಂದರೆ ಲೋಟ। दूध ಅಂದರೆ ಹಾಲು, दूध ಹಾಲು, ಲೋಟ ಅಂದರೆ ಲೋಟ। ನೀರಿನ ಗ್ಲಾಸ್, ಲುಡಕ್ ಅಂದರೆ ಬೀಳು, ಜಾರಿ ಬೀಳು, ಓಕೆ। ಲುಡಕ್ ಅಂದರೆ ಉರುಳಿ ಹೋಗು, ಲುಡಕ್ ಗಯ ಅಂದರೆ ಉರುಳಿತು, ಅದು ಬಂದ್ಬಿಡ್ತು, ಆಯ್ತಾ। ಲೋಟ ಕೈಯಿಂದ ಜಾರಿ ಬಿದ್ದುಬಿಟ್ಟು, ಕೆಮ್ಮು ಬಂದಾಗ ಬಿದ್ದುಬಿಟ್ಟು, ನೋಡಿ ನಮ್ಮ ಚಿತ್ರದಲ್ಲೂ ನೋಡ್ಬೋದು ಬಿದ್ದುಬಿಟ್ಟಿದೆ। तथा थोड़ा सा दूध मुंह से निकलकर
ಜೊತೆಗೆ. ತಥಾ ಅಂದ್ರೆ ಜೊತೆಗೆ. ತಥಾ ಜೊತೆಗೆ ಏನಾಯ್ತು? ಥೋಡಾ ಸಾ ದೂದ್. ಥೋಡಾ ಸಾ ಅಂದ್ರೆ ಸ್ವಲ್ಪವೇ ಹಾಲು. मुंह से निकलकर जमीन पर फैल गया. मुंह ಅಂದ್ರೆ ಬಾಯಿ. ಬಾಯಿಂದ ನಿಕಲ್ ಅಂದ್ರೆ ಆಚೆ ಬಂದು, ನಿಕಲ್ನ ಹೊರಗೆ ಬಂದು, ಜಮೀನ್ ಅಂದ್ರೆ ಭೂಮಿ, ನೆಲ, ನೆಲದ ಮೇಲೆ, ಫೈಲ್ ಗಯ ಅಂದ್ರೆ ಹರಡಿತು. ಫೈಲ್ ಅಂದ್ರೆ ಚೆಲ್ಲು, ಪಸರಿಸು. ಓಕೆ, ಬರೀತೀನಿ ಪದಗಳು ಬರ್ಕೊಳ್ಳಿ. ದೊಡ್ಡಗಯ ಆಯಿತು. ಥೋಡಾ ಸಾ ಅಂದ್ರೆ ಸ್ವಲ್ಪವೇ. ಥೋಡಾ ಸಾ ಸ್ವಲ್ಪವೇ. ಆಯ್ತಾ? ಸ್ವಲ್ಪವೇ. ಮೂಸೆ, ಮೂ ಅಂದ್ರೆ ಬಾಯಿ. ಮೂ ಅಂದ್ರೆ ಬಾಯಿ. ಸೆ ಅಂದ್ರೆ ಇಂದ. ಮೂಸೆ ಅಂದ್ರೆ ಬಾಯಿಯಿಂದ. ಮೂಸೆ. ನಿಕಲ್ಕರ್ ಅಂದ್ರೆ ಆಚೆ ಬಂದು, ನಿಕಲ್ಕರ್. ಅಥವಾ ಹೊರ ಬಂದು, ಹೊರ ಬಂದು. ಜಮೀನ್ ಅಂದ್ರೆ ಭೂಮಿ, ನೆಲ. ಜಮೀನ್ ಅಂದ್ರೆ ನೆಲ. ಹಾಗೆ ಜಮೀನ್ ಪರ್, ಜಮೀನ್ ಅಂದ್ರೆ ನೆಲ ಅಥವಾ ಭೂಮಿ. ಫೈಲ್ ಅಂದ್ರೆ ಹಬ್ಬು. ಫೈಲ್ ಅಂದ್ರೆ ಏನು? ಹರಡು. ಅಥವಾ ನಾವು ಈ ರೀತಿ ಅರ್ಥ ಮಾಡ್ಕೋಬಹುದು, ಚೆಲ್ಲು. ಹರಡು ಅಂತ ಅರ್ಥ ಮಾಡ್ಕೋಬಹುದು, ಅಥವಾ ಚೆಲ್ಲು ಅಂತ ಹೇಳ್ಬೋದು. ಕೆಳಗೆ ಹಾಲು ಚೆಲ್ಬಿಟ್ಟು. ಮುಂದೆ ಹೇಳ್ತೀನಿ. ಫೈಲೆ ದೂದೆ ಮೇ ಉಸ್ಕೋ ದೋ ಪಂಖ ದಿಖಾಯಿ ದಿಯೆ. ಫೈಲೆ ದೂದೆ ಮೇ ಅಂದ್ರೆ ಹರಡಿದ ಹಾಲಿನಲ್ಲಿ. ಫೈಲ್ ಅಂದ್ರೆ ಹರಡು. ಓಕೆ, ಫೈಲ್ ಅಂದ್ರೆ ಹರಡು. ಫೈಲ್ ಅಂದ್ರೆ ಹರಡು. ಫೈಲೆ ದೂದ್ ಅಂದ್ರೆ ಹರಡಿದ ಹಾಲಿನಲ್ಲಿ. ಉಸ್ಕೋ ದೋ ಪಂಖ. ಕಿತನೆ ಪಂಖ? ದೋ. ದೋ ಅಂದ್ರೆ ಎರಡು. ಪಂಖ ಅಂದ್ರೆ ರೆಕ್ಕೆ. ಪಂಖ ಅಂದ್ರೆ ರೆಕ್ಕೆ. ಅಂದ್ರೆ ಚೆಲ್ಲಿದ ಹಾಲಿನಲ್ಲಿ ಆತನಿಗೆ ಎರಡು ರೆಕ್ಕೆಗಳು ಕಾಣಿಸಿದವು. ದಿಖಾಯಿ ದಿಯೆ. ಮುಂದಕ್ಕೆ ಹೋಗ್ತೀನಿ. ವಹ ಘಬ್ರಾ ಗಯ. ಘಬ್ರಾ ಅಂದ್ರೆ ಗಾಬರಿ. ಘಬ್ರಾ ಅಂದ್ರೆ ಗಾಬರಿ. ಆತನಿಗೆ ಗಾಬರಿ ಆಯಿತು. ಯಾಕೆ? ಆ ಹಾಲಿನಿಂದ ಅವನಿಗೆ ಎರಡು ರೆಕ್ಕೆಗಳು ಕಾಣಿಸಿದ್ವು, ಅದಕ್ಕೆ ಅವನು ಗಾಬರಿ ಆದ. अपनी पत्नी हीरा को बुलाकर कहा. तन्न हेंडती हीरा. बोलो, और बोलो के पत्नी हीरा. बोलो जो पति है, पति, और हीरा. हीरा कौन है? पत्नी. कौन है? पत्नी. पति पत्नी. बोलो हीरा इंडा. सो पति पत्नी अपने पत्नी हीरा को बुलाकर कहा, देखो तुम किसी से नहीं कहोगी. तुम किसी से ಅಂದ್ರೆ ಯಾರಿಗೂ. नहीं कहोगी. नहीं ಅಂದ್ರೆ ಇಲ್ಲ ಅಥವಾ ಹೇಳದಿದ್ದರೆ. नहीं ಅಂದ್ರೆ ಇಲ್ಲ. ಇಲ್ಲ. किसी से ಅಂದ್ರೆ ಯಾರಿಗೂ ಹಾಗೂ ಯಾರಿಂದ. ಎರಡು ಅರ್ಥ ಕೊಡುತ್ತೆ ಅದು. ಕಿಸಿ ಸೆ ಯಾರಿಂದ, ಕಿಸಿಸ್ಕೋ ಯಾರಿಗೂ ಹಾಗೂ ಬರುತ್ತೆ. ಇದು ಕಿಸಿ ಸೆ ನಹಿ ಕಹೋಗಿ ಅಂದರೆ ನೀನು ಯಾರಿಗೂ ಹೇಳಲಿಲ್ಲ ಅಂದರೆ. ನಹಿ ಕಹೋಗಿ. ಕಹನ ಅಂದರೆ ಹೇಳೋರು. ನೀನು ಯಾರಿಗೂ ಹೇಳಲಿಲ್ಲ ಅಂದರೆ कहोगी तो मैं तुमसे एक बात बताऊं. ನಾನು मैं ಅಂದರೆ ನಾನು, तुमसे ಅಂದರೆ ನಿನಗೆ, एक बात ಅಂದರೆ ಒಂದು ಮಾತು. बात ಅಂದರೆ ಮಾತು, ವಿಷಯ. बात ಅಂದರೆ ಮಾತು.
ಸಂಗತಿ ವಿಚಾರ ವಿಷಯ ಆಯ್ತಾ. ನಾನು ನಿನಗೊಂದು ವಿಷಯವನ್ನು ಹೇಳ್ತೀನಿ ಅಂತಲೂ ಆಗುತ್ತೆ. ಸಂಗತಿ ವಿಚಾರ ವಿಷಯ ಇದೆ ರೀತಿ ಎಲ್ಲ ಆಗುತ್ತೆ. ನಾನು ನಿನಗೊಂದು ವಿಷಯ ಹೇಳ್ತೀನಿ. ಏನದು? कसम से किसी से नहीं कहूँगी. कसम, कसम ಅಂದರೆ ಆಣೆ. कसम ಅಂದ್ರೆ ಏನು? ಆಣೆ. कसम ಅಂದ್ರೆ ಏನು? ಆಣೆ. कसम, कसम ಅಂದ್ರೆ ಆಣೆ. ನಾನು ಪ್ರಾಮಿಸ್ ಮಾಡ್ತೀನಿ, मैं प्रतिज्ञा करती हूँ कि मैं किसी को नहीं बताऊंगी. ಅಂದರೆ ನಾನು ಆಣೆ ಮಾಡ್ತೀನಿ, ನಾನು ಯಾರಿಗೂ ಹೇಳೋದಿಲ್ಲ. ಹೇಳು, ನಾನು ನಿನಗೆ ಹೇಳ್ತೀನಿ. ನೀನು ಆಣೆ ಮಾಡಿದ್ರೆ ನಾನು ಹೇಳ್ತೀನಿ ಅಂದಾಗ ಅವಳು ಆಣೆ ಮಾಡ್ತಾಳೆ, ಹೇಳ್ತಾಳೆ, ಆಣೆ ಮಾಡಿ ಹೇಳ್ತಾಳೆ. नहीं कहूँगी. ಪತ್ನಿ ಬೋಲಿ, ಪತ್ನಿ ಹೇಳ್ತಾಳೆ ಆಣೆ ಪ್ರಾಮಿಸು ನಾನು ಯಾರಿಗೂ ಹೇಳಲ್ಲ ಅಂತ ಆಣೆ ಮಾಡ್ತಾಳೆ ಹೆಂಡತಿಯರು ಅಲ್ವಾ. ಬೋಲುನೆ दूध से पंख की बात बता दी. ಬೋಲು ಹೇಳ್ತಾನೆ ಹಾಲಿನಲ್ಲಿರುವ ರೆಕ್ಕೆಯ ವಿಷಯವನ್ನು ತನ್ನ ಹೆಂಡತಿಗೆ ಹೇಳ್ಬಿಡ್ತಾನೆ. ಸಾಮಾನ್ಯವಾಗಿ ಹೆಂಡತಿ ಹತ್ರ ಏನು ವಿಷಯ ಹೇಳಿದ್ರು ಅದು ಇರೋದಿಲ್ಲ, ಗುಟ್ಟಾಗಿ ಇರಲ್ಲ, ಅದು ಮುಂದಕ್ಕೆ ಹೋಗುತ್ತೆ. ಹೌದಾ ಇಲ್ಲ? ಎಷ್ಟೇ ವಿಷಯನ ಹೇಳ್ತಾ ಹೇಳ್ತಾ ಹೋದ್ರೆ ಹೆಂಡತಿ ಹತ್ರ ಕೇಳುವಾಗ ಮಾತ್ರ ಹಣೆ ಮಾಡ್ತಾರೆ, ಆಮೇಲೆ ಆ ವಿಷಯ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. सो तो क्या करेंगे अभी आगे पाठ पढ़ाएंगे. हीरा इस बात को पचा न पाई. पचा न पाई ಇದು ಮುಹಾವರೆ ನೋಡಿ ಮಕ್ಕಳೇ. ಈ ಪಾಠದಲ್ಲಿ ಮುಹಾವರೆ ಬಂದಿದೆ ಅಂದರೆ ಒಗಟುಗಳು, ನಾಣ್ಣುಡಿಗಳು, ಒಳಾರ್ಥವನ್ನು ಕೊಡುವಂತಹ ಲೋಕೋಕ್ತಿಗಳು ಅಂತಲೇ ಹೇಳ್ಬೋದು. ಅದಕ್ಕಾಗಿ ನಾನು ಸಪ್ರೇಟು ಮುಹಾವರೆ ಅಂತಲೇ ಟಾಪಿಕ್ ತಗೊಂಡಿದ್ದೀನಿ. 7th ಕೆಲವೊಂದು 2 ಪಾಠದಲ್ಲಿ ಬಂದಿದ್ದು. 8th ಈ ವರ್ಷದಿಂದ ಮುಹಾವರೆ ಅಂತೇಳಿ ಬರುತ್ತೆ, ಲೋಕೋಕ್ತಿಗಳಿರುತ್ತೆ. ಅದರಲ್ಲಿ ವಿಶೇಷವಾದ ಅರ್ಥವನ್ನು ಅವು ಹೇಳ್ತಾರೆ. ಪಚ ನ ಪಾಯಿ, ಪಚ ನ ಪಾಯಿ ಈ ಮುಹಾವರೆಯ ಅರ್ಥ ಹಿಂದಿಲೇ ಇರುತ್ತೆ. ಓಕೆ, ನೀವು ಹಿಂದಿಲಿ ಏನಂತ ಇದೆ? ಬಹುತ್ ಉತ್ಸುಕ್ ಹೋನಾ, ಬಹುತ್ ಉತ್ಸುಕ್ ಹೋನಾ ಅಲ್ಲ, ಸಾರಿ, ಪಚನ ಪಾಯಿ ಅಂದರೆ ಅವಳ ಕೈಲಿ ಮುಚ್ಚಿಡಕ್ಕಾಗಲಿಲ್ಲ ಅಂತ, ವಿಷಯವನ್ನು ಮುಚ್ಚಿಡಕ್ಕಾಗಲಿಲ್ಲ. ನಾನು ಅದನ್ನು ಕನ್ನಡದಲ್ಲೇ ಬರೀತೀನಿ, ನಿಮಗೆ ಬೇಕಾದರೆ ಈ ಭಾಷಾರ್ಥದಲ್ಲೂ ಇದೆ. किसी बात को छिपा लेना. ಆಯ್ತಾ? ಅಲ್ಲಿ ಕೊಟ್ಟಿರೋದೇನು? ಪಚನ ಪಾಯಿ. ನಿಮ್ಮ ಶಬ್ದಾರ್ಥದಲ್ಲಿ ಕೊಟ್ಟಿರೋದು ಪಚ ಪಾಯಿ, ಇಲ್ಲಿ ಹೊಂದಿರೋದು ಪಚ ನ ಪಾಯಿ. ನ ಅಂದರೆ ನಹಿ, ಅಂದರೆ ಅವಳ ಹತ್ರ ವಿಷಯವನ್ನು ಮುಚ್ಚಿಡೋದಕ್ಕೆ ನಹಿ ಅಂತ ಬಂದಿರೋದ್ರಿಂದ ಆಗಲಿಲ್ಲ, ವಿಷಯವನ್ನು ಮುಚ್ಚಿಡೋಕ್ಕಾಗಲಿಲ್ಲ. ಶಬ್ದಾರ್ಥದೇನೈತೆ? ವಿಷಯವನ್ನು ಮುಚ್ಚಿಟ್ಕೊಳ್ಳೋದು ಅಂತ ಇದೆ. ಆದರೆ ಅರ್ಥ ಹೇಳ್ಬೇಕಾದ್ರೆ ನೋಡಿ ಪಾಠದಲ್ಲಿ ಬಂದಿರೋದು ಪಚ ನಹಿ ಪಾಯಿ. ಪಚ ನಹಿ ಪಾಯಿ ಅಂದರೆ ವಿಷಯವನ್ನು ಹಾಗೆ ರಹಸ್ಯವಾಗಿ ಇಟ್ಕೊಳ್ಳೋಕ್ಕೆ ಆಗಲಿಲ್ಲ. ಪಚ ನ ಪಾಯಿ ಇದರ ಅರ್ಥ ಏನಪ್ಪ ಅಂದರೆ ವಿಷಯವನ್ನು ಅಥವಾ ಸಂಗತಿಯನ್ನು ಬಚ್ಚಿಡಲಾಗಲಿಲ್ಲ. ವಿಷಯವನ್ನು ಬಚ್ಚಿಡಲಾಗಲಿಲ್ಲ, ಅವಳಿಗೆ ಆ ವಿಷಯವನ್ನು ಮುಚ್ಚಿಡಕ್ಕಾಗಲಿಲ್ಲ. ಯಜಮಾನ್ ಹೇಳಿದಂಥ ವಿಷಯವನ್ನು ಹೇಳೋದಕ್ಕೆ, ಯಾರು ಬೋಧೆ ಹೇಳಿದ ವಿಷಯವನ್ನು ಹೆಚ್ಚು ಹೊತ್ತು ಅವಳ ಬಳಿ ಇಟ್ಕೊಳ್ಳೋಕ್ಕಾಗಲಿಲ್ಲ. ಏನು ಮಾಡೋದು? क्या किया उसने? किसी को बताई, देखेंगे किसको बताते हैं. उसका पेट फूलने लगा. और एक मुहावरा आया है, ಮತ್ತೊಂದು ಮುಹಾವರೆ ಬಂದಿದೆ. ಏನಾದ್ರು ಅಂತ? ಪೇಟ್ ಫೂಲ್ನೆ ಲಗಾ. ಪೇಟ್ ಫೂಲ್ನೆ ಲಗಾ. ಪೇಟ್ ಫೂಲ್ನೆ ಲಗಾ. ಇದರಂತ ಹೊಟ್ಟೆ, ಪೇಟ್ ಫುಲ್ ಅಂದರೆ ಹೊಟ್ಟೆ ಉಳ್ಳೋದು. ಅಂದರೆ ನಾವು ಜಾಸ್ತಿ ಊಟ ಮಾಡಿದಾಗ ನಾವು ಏನು ಮಾಡ್ತೀವಿ? ತುಂಬಾ ಖುಷಿ ಪಡ್ತೀವಿ. ತುಂಬ ಖುಷಿ ಆದಾಗ ವಿಷಯವೂ ಆಚೆ ಬಂದ್ಬಿಡುತ್ತೆ. ತುಂಬ ದುಃಖ ಆದಾಗ ವಿಷಯ ಆಚೆ ಬರುತ್ತೆ, ತುಂಬ ನೋವಾದಾಗ ವಿಷಯ ಆಚೆ ಬರುತ್ತೆ ಅಲ್ವಾ. ತುಂಬ ವಿಷಯ ಅವನ ಹತ್ರ ಇದ್ದಾಗ ಸಾಮಾನ್ಯವಾಗಿ ಆಚೆ ಹಾಕಿಬಿಡ್ತಾನೋ. ಪೇಟ್ ಫುಲ್ ಅಂದರೆ ಹೊಟ್ಟೆಯಲ್ಲಿ ಅವನಿಗೆ ಇಟ್ಕೊಳ್ಳೋಕ್ಕಾಗಲಿಲ್ಲ, ಆಚೆ ಹಾಕಬೇಕು ಅಂತ. ಇದರಾಗ ಉತ್ಸುಕನ ಅಂತ ಕೊಟ್ಟಿದ್ದಾರೆ. ಉತ್ಸಾಹಗೊಳ್ಳು, ಉತ್ಸಾಹಗೊಳ್ಳು. ಉತ್ಸುಕವನ್ನ ಭಾಳ ಖುಷಿ ಆಯ್ತು ಅವರಿಗೆ. ಜಾಸ್ತಿ ಖುಷಿ ಆದರೆ ಸತ್ಯ ಹೇಳ್ಬಿಡ್ತು. ಆ ರೀತಿಯಾಗಿ
ಖುಷಿಯಾಗಿ ಏನು ಮಾಡಿದ್ಲು? ನಾವು 7ನೇ ಕ್ಲಾಸ್ 6ನೇ ಕ್ಲಾಸ್ ಪಾಠ ಐತೆ. ಕತ್ತೆ ತುಂಬ ಖುಷಿಯಾಗಿ ಕಡಲೆಕಾಳು ತಿನ್ಕೊಬಂದು ಎಲ್ಲೋ ಒಂದು ಕಡೆಗೆ ಚೆನ್ನಾಗಿ ತಿಂದಮೇಲೆ ಜೋರಾಗಿ ಕೂಕೊಳ್ಳುತ್ತೆ. ಅವಾಗ ಮಾಲೀಕ ಬಂದ್ಬಿಟ್ಟು ಚೆನ್ನಾಗಿ ಹೊಡಿತೀವಿ. ನೀವು ನೋಡಿದಿರಿ 7ನೇ ಕ್ಲಾಸ್ ಕತೆ, ನಾನು ಜಾಸ್ತಿ ಹೇಳಿಕೊಳ್ಳೋದು. अपनी पड़ोसन चंपा से बोली, ತುಂಬ ಖುಷಿಯಾಯಿತು. ಪಡೋಸನ್ ಒಂದು ಪದ ಇದೆ. ಪಡೋಸನ್ ಅಂದರೆ ನೆರೆ ಹೊರೆ ಅಂತ. ಪಡೋಸನ್ ನೆರೆ ಮನೆಯವರು ಅಂದರೆ ಇದು ನಾವು ಏನು ಹೇಳ್ಬೋದು? ಬೇಕಾದ್ರೆ ಸಹೇಲಿ ಅಂತ ಹೇಳ್ಬೋದು, ಗೆಳತಿ ಅಂತ ಹೇಳ್ಬೋದು. ಪಕ್ಕದ ಮನೆಯವರು ನಮ್ಮ ಫ್ರೆಂಡ್ಸ್ ಆಗಿರ್ತಾರೆ, ಸಾಮಾನ್ಯವಾಗಿ ಗೆಳತಿ ಅಂತ ಹೇಳ್ಬೋದು, ಸಹೇಲಿ ಅಂತ ಹೇಳ್ಬೋದು. ನಮ್ಮ ಪಕ್ಕದ ಮನೆಯವರಿಗೆ ಯಾರು ಹೆಸರೇನೋ? ಈರಾ. ಈರಾ. ಚಂಪಾ. ಚಂಪಾ. ಚಂಪಾ ಸೇ ಬತಾಯಿ. ಒಳ್ಳೆ ಹೆಸರು ಚಂಪಾ. ಚಂಪಾ ಯಾರು? ಪಡೋಸ. ಗಂಡ ಹೆಂಡತಿ ಯಾರು? ಗೋಲು ಅವ್ರು ಹೀರಾ. ಹಾಗೆ ನೆರೆ ಮನೆಯವರು ಯಾರು? ಚಂಪಾ. ಪಕ್ಕದ ಮನೆಯವರು ಚಂಪಾ. ಚಂಪಾ ಸೆ ಕಹ. ಚಂಪನಿಗೆ ಹೇಳ್ತಾರೆ, ಪಕ್ಕದ ಮನೆಗೆ ಹೇಳ್ತಾರೆ ಏನಂತ? ಏಕ್ ರೋಜ್ ರಾಜ್ ಕಿ ಬಾತ್ ಹೈ. ರಾಜ್ ಅಂದ್ರೆ ರಾಜ ಅನ್ಕೋಬೇಡಿ. ರಾಜ್ ಅಂದ್ರೆ ರಾಸ್. ರಾಸ್ ಅಂದ್ರೆ ರಹಸ್ಯ. ರಾಸ್ ರಾಸ್ ಅಂತ ಹೇಳೋದಲ್ಲ, ರಾಜ್ ಅಂತಲ್ಲ ನೋಡಿ, ರಾಜ್. ಓಕೆ, ರಾಜ್. ರಾಜ್ ಇದು. ರಾಜ್ ಅಂದ್ರೆ ರಾಜ. ಅದೇ ಚುಕ್ಕಿ ಕೊಟ್ರೆ ರಾಜ್. ರಾಜ್ ಅಂದ್ರೆ ರಹಸ್ಯ. ಒಂದು ರಹಸ್ಯದ ವಿಷಯ ಇದೆ. ಏನಪ್ಪ? ರಾಜ್ ಕಿ ಬಾತ್ ಹೈ. ಜಾನ್ತಿ ಹೋ ಆಜ್ ಕ್ಯಾ ಹುವಾ. ಜಾನ್ತಿ ಹೋ ಒಂದು ರಹಸ್ಯದ ಮಾತಿದೆ. ಏನಪ್ಪ ಅಂದರೆ, ಮಾತು ಅಂದರೆ ಬರ್ದಿದ್ದೀನಿ, ಮತ್ತೆ ಬರೆಯಲ್ಲ. ಜಾನ್ತಿ ಹೋ ಆಜ್ ಕ್ಯಾ ಹುವಾ. ಗೊತ್ತಾ ನಿನಗೆ ಇವತ್ತು ಏನಾಯಿತು? ಕ್ಯಾ ಅಂದರೆ ಏನು, ಹುವಾ ಅಂದರೆ ಆಯಿತು. ಉನ್ಕೆ ಮುಹ್ ಸೆ ಕಬೂತರ್ಗೆ ಪಂಕ್ ನಿಕಲೆ. ಉನ್ಕೆ ಮುಹ್ ಸೆ ಅವರ ಬಾಯಿಂದ ಕಬೂತರ್ಗೆ ಪಂಕ್. ಕಬೂತರ್ ಅಂದರೆ ಪಾರಿವಾಳ. ಕ್ಲಾಸ್ ಬಂದಿದೆ. ಕಬೂತರ್ಗೆ ಪಂಕ್. ಪಂಕ್ ಅಂದರೆ ಬರೆದಿದ್ದೀನಿ ರೆಕ್ಕೆ. ಅವರ ಬಾಯಿಂದ ರೆಕ್ಕೆಗಳು ಆಚೆ ಬಂದವು. ಬಹುತ್ ಸಾರೆ ಹೇಳ್ಬೇಕಾರೆ ಬಹುತ್ ಸಾರೆ ಅನ್ಬೇಕು. ಬಹುತ್ ಸಾರೆ ಅಂದರೆ ತುಂಬಾನೇ ಅಂತ. ಬಹುತ್ ಸಾರೆ. ಬಹುತ್ ಸಾರೆ ಅಂದರೆ ಬಹಳ ಅಂತ ಆಯಿತು. ಬಹುತ್ ಸಾರೆ ಅಂದ್ರೆ ಏನಾಯಿತು? ಬಹಳ. ಏನು ಹೇಳ್ಬೇಕಿತ್ತು? 2 ರೆಕ್ಕೆ ಅನ್ಬೇಕಿತ್ತು. ತುಂಬ ರೆಕ್ಕೆಗಳು ಬಂದವು ಅಂದ್ಬಿಟ್ಟು. ಆಯ್ತಾ? ಮಾತು ತಪ್ಪಿ ಹೇಳ್ಬಿಟ್ಟು ಏನಾಗುತ್ತೆ? ಬಹುತ್ ಸಾರೆ ಮುಜೆ ಚಿಂತಾ ಹೋ ರಹಿ ಹೈ. ನನಗೆ ಚಿಂತೆ ಆಗ್ತಿದೆ. ಚಿಂತೆ ಅಂದರೆ ಯೋಚನೆ. ಪರ್ ಕಿಸಿ ಸೆ ಮತ್ ಕಹನಾ. ಏನಂದು? ಪರ್ ಕಿಸಿ ಸೆ ಮತ್ ಕಹನಾ. ಕಿಸಿ ಸೆ ಅಂದರೆ ಬಂದಿದ್ದೆ. ಕಿಸಿ ಸೆ ಯಾರಿಗೂ ಮತ್ ಕಹನಾ ಅಂದರೆ ಮತ್ ಅಂದರೆ ಬೇಡ. ಯಾರಿಗೂ ಹೇಳಬೇಡ. ಹಂಗೆ ನಾವು ಮಾಡೋದು, ಹಾಗೆ ನಾವು ಮಾಡೋದು. ಯಾರಿಗೂ ಹೇಳ್ಬೇಡ, ಯಾರಿಗೂ ಹೇಳ್ಬೇಡ ಅಂತ ಎಲ್ಲರೂ ಹೇಳ್ತಾ ಹೋಯ್ತು. ಇಲ್ಲೂ ಅಷ್ಟೇ. ಚಂಪಾಗಿ ಹೇಳಿದ್ರು ತನ್ನ ಗೆಳತಿಗೆ ಬಹಳ ಅಂದ್ಬಿಟ್ಲು, ಜೊತೆಗೆ ಯಾರಿಗೂ ಹೇಳ್ಬೇಡ ಅಂತಾನು, ಕಿಸಿಸೆ ಮತ್ಕಾನ ಅಂತಾನು ಅಂದ್ಲು. ಚಂಪಾ ಬೋಲಿ. ಚಂಪಾ ಏನು ಹೇಳಿದ್ರು ಅದಕ್ಕೆ? ತುಂಬಿ ಕಿಸಿಸೆ ಮತ್ಕಾನ. ನೀನು ಯಾರಿಗೂ ಹೇಳ್ಬೇಡ. ಲೋಗ್ ಬಾತ್ ಕಾ ಬತಂಗಡ ಬನಾ ದೇಂಗೆ. ಬಾತ್ ಕಾ ಬತಂಗಡ ಅಂದರೆ बड़ा चढ़ाकर कहना. बात का बड़ी तो मोहर है. बात का बतंगा. बतंगा बनाना ಅಂದರೆ ಅಲ್ಲಿ ಕೊಟ್ಟಿದ್ದಾರೆ ಅಂತ ಬಡ ಚಡಾಕ ಕಾರಣ. ನಾನು ಮತ್ತೆ ಅಭ್ಯಾಸ ಮಾಡುವಾಗ ನಾನು ಹೇಳ್ತೀನಿ. ಇದರ ಅರ್ಥ ಏನಪ್ಪ ಅಂದರೆ ವಿಷಯವನ್ನು ಹೆಚ್ಚು ಮಾಡಿ ಹೇಳೋದು. ಹೆಚ್ಚು ಮಾಡಿ ಹೇಳುವುದು ಅಂದ್ರೇನು? विषय को ज्यादा कुछ लगाकर बता देना. यही है इस पाठ का नाम. क्या है? मिर्च मसाला. मिर्च मतलब उसमें कुछ डालना, मिर्ची डालना. ಅಂದರೆ ಮಿರ್ಚ್ ಮಸಾಲ ಅಂದರೆ ಮಿರ್ಚ್ ಅಂದರೆ ಖಾರ ಮೆಣಸನ್ನು ಎಲ್ಲವನ್ನು ಸೇರಿಸಿ ಹೇಳೋದು. ಅದೆಲ್ಲ ಮಸಾಲೆ ಪದಾರ್ಥಗಳು ಎಲ್ಲವನ್ನು ಸೇರಿಸಿ ಹೇಳುವಂತಹದ್ದು
ಈ ಪಾಠದ ಒಂದು ಹೆಸರು. ಎಲ್ಲವನ್ನು ಸೇರಿಸ್ಕೊಳ್ಳೋದೇ ಈ ಪಾಠದ ವಿಶೇಷತೆ. ನೋಡಿ, ಬಾತ್ಕ ಬತಂಗ ಬನಾನ ಅಂದರೆ ಬಡಾ ಚಡ ಖಾನ ಅಂದರೆ ವಿಷಯವನ್ನು ಹೆಚ್ಚು ಮಾಡಿ ಹೇಳೋದು. ವಿಷಯ ಹೆಚ್ಚು ಮಾಡಿ ಹೇಳೋದಂದ್ರೆ ಉಪ್ಪು ಖಾರ ಸೇರಿಸಿ ಹೇಳೋದು ಅಂತಲ್ಲ, ಅದು ಮೆಚ್ಚು ಮಸಾಲೆ. ಉಪ್ಪು ಖಾರ ಸೇರಿಸಿ ಹೇಳೋದು, ಖಾರವನ್ನು ಸೇರಿಸಿ ಹೇಳೋದು, ಈ ರೀತಿಯಾಗಿ ಇಲ್ಲಪದದನ್ನು ಸುಳ್ಳಿ ಹೇಳೋದು ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ. ಉಪ್ಪು ಖಾರ ಸೇರಿಸಿ ಹೇಳೋದು ಅಂತ ಹೇಳಿದ್ರೆ ನೀಟಾಗಿ ಅರ್ಥ ಆಗುತ್ತೆ ಕಂಡಿದ್ದೀವಿ. ಲೋಕ್ ಬಾತ್ಕ ಬತಂಗ ಬನಾದೇನ ಬೇಗ, ನೀನು ಯಾರಿಗೂ ಹೇಳ್ಬೇಡ, ಜನ ಏನು ಮಾಡಿಬಿಡ್ತಾರೆ ಅದನ್ನು ಇನ್ನೊಂದಷ್ಟು ಸೇರಿಸಿ ಬೇರೆಯವರಿಗೆ ಹೇಳ್ಬಿಡ್ತಾರೆ ಅನ್ನೋ ಮಾತನ್ನು ಯಾರು ಹೇಳ್ತಾರೆ, ಯಾರು ಸಜೆಷನ್ ಮಾಡಿದ್ದು? ಸಲಾ ಕೌಂದಿ ಜೋ ಸಲಾ ದಿ ಚಂಪಾನೆ. ಚಂಪಾನೆ बताई तुम भी किसी से मत कहना, मैं भी नहीं कहूँगा, लोग क्या करते हैं बात का बतंगा बना देते हैं ಹೇಳಿ ಚಂಪಾ ಹೇಳಿದ್ದು. ಓಕೆ, और थोड़ा सा देख लेंगे और थोड़ी सी ಸ್ವಲ್ಪ ಇದೆ, ಸ್ವಲ್ಪ पढ़ता होगा। चंपा से रहा न गया, उसे लगा कि अगर यह बात किसे नहीं कही तो उसका पेट फट जाएगा. ಏನಪ್ಪ ಅಂದರೆ ಚಂಪಾ से रहा न गया ಅಂದರೆ ರಹನ ಅಂದರೆ ಸಹಿಸಿಕೊಳ್ಳು, ರಹನ ಸಹ ರಹ ನ ಗಯ ಅಂದರೆ ಸುಮ್ಮನಿರಲಾಗಲಿಲ್ಲ, ಸುಮ್ಮನಿರಲು ಆಗಲಿಲ್ಲ. ಹೀರಾ ಹೇಳೋದು ಅಂದರೆ ಚಂಪಾ ಅವಳಿಗೂ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಏನು ಮಾಡ್ತಾಳೆ ಅವಳು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ, ಅವಳಿಗೂ ಜಾಸ್ತಿ ಹೊತ್ತು ಹೊಟ್ಟೆಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂತ. ಉಸೆ ಲಗಾಕಿ ಅಗರೆ ಹಬ್ಬ, ಅಗರ್ ಅಂದರೆ ಆದರೆ, ಅಗರ್ ಅಗರೆ ಹಬ್ಬ ಈ ವಿಷಯವನ್ನು, ಅಗರೆ ಹಬ್ಬ ಕಿಸಿ ಸೆ ನಹಿ ಕಹಿ, ಈ ವಿಷಯವನ್ನು ನಾನು ಯಾರಿಗಾದರೂ ಹೇಳಿಲ್ಲ ಅಂದರೆ ಉಸ್ಕಾ ಪೇಟ್ ಫಟ್ ಜಾಯೇಗಾ, ಉಸ್ಕಾ ಪೇಟ್ ಫಟ್, ಪೇಟ್ ಫಟ್ನಾ, ಪೇಟ್ ಫಟ್ನಾ ಅಂದರೆ ಪೇಟ್ ಫಟ್ನಾ ಅಂದ್ರೆ ಹೊಟ್ಟೆ ಒಡೆಯೋದು ಅಂತ. ಅದರರ್ಥ ಏನು? ಪೇಟ್ ಮೇ ಬಹುತ್ ಪೀಡಾ ಹೋನಾ ಅಂತ ಹೇಳ್ತಾನೆ. ಅಂದರೆ ಏನು? ಅವಳಿಗೆ ಹೊಟ್ಟೆ ನೋವು ಬರೋದು ಅಂತ ಪಂಡಿತರಿಗೆ. ಹೊಟ್ಟೆ ನೋವು ಬರುವುದು ಅಂದರೆ ಅವಳಿಗೆ ಹೊಟ್ಟೆ ಒಡೆದೋಗುತ್ತೆ ಅಂತೆಲ್ಲ. ನಾವು ಜಾಸ್ತಿ ವಿಷಯ ನಾವು ಒಳಗೆ ಇಟ್ಕೊಂಡ್ರೆ ನಮ್ಗೆ ಹೊಟ್ಟೆ ಒಡೆದೋಗುತ್ತೆ. ನಾವು ಯಾರಿಗಾರ ಬೇಗ ಹೇಳಬೇಕು, ಚಂಪಾನು ಯಾರಿಗಾರ ಹೇಳ್ಬೇಕು ಅಂತೇಳಿ ಅವಳಿಗೂ ಅನಿಸ್ತು. ಅವಳು ಕೂಡ ವಿಷಯನ ಇಟ್ಕೊಳ್ಳೋಕ್ಕಾಗಿಲ್ಲ, ಅವಳು ಯಾರಿಗಾರ ಹೇಳ್ಬಿಡ್ತಾಳೆ. ಅಪನಿ ಸಹೇಲಿ, ಅವಳ ಗೆಳತಿ, ಸಹೇಲಿ ಅಂದರೆ ಗೆಳತಿ, अपनी सहेली, सहेली का मतलब है ಗೆಳತಿ. उसकी सहेली ಅವಳ ಗೆಳತಿಯೊಂದಿಗೆ, अपनी सहेली ತನ್ನ ಗೆಳತಿಗೆ, चमेली को देखते ही उसने सारी बात उगाल दी. अपनी सहेली, ಅವಳ ಸಹೇಲಿ ಯಾರು? ಚಂಪಾನ ಸಹೇಲಿ, ಚಂಪಾನ ಗೆಳತಿ ಚಮೇಲಿ. ಆಯ್ತಾ? ಹೀರಾನ ಪಕ್ಕದ ಮನೆಯವರು ಯಾರು? ಬಹುವಿನ ಹೆಂಡತಿ ಹೀರಾ, ಹೀರಾನ ಪಕ್ಕದ ಮನೆಯವರು ಚಂಪಾ, ಚಂಪಾದ ಚಂಪಾಳ ಗೆಳತಿ ಚಮೇಲಿ, ಚಮೇಲಿಯನ್ನು ನೋಡುತ್ತಲೇ ಅಂತ ಹೇಳಿರೋದು. ಏನಂದ್ರು? ಸಹೇಲಿ ಚಮೇಲಿ ಕೋ ದೇಖ್ತೆ ಉಸ್ನೆ ಸಾರಿ ಬಾತ್ ಉಗಾಲ್ ದಿ. ಸಾರಿ ಬಾತ್ ಉಗಾಲ ಅಂದ್ರೆ ಮಾತು ಮೊಹವರೆ, ಸಾರಿ ಬಾತ್ ಉಗಾಲ. सारी बात उगाना, बात उगाना. विषय ಹೊರಹಾಕು, ಹೊರಹಾಕು. ವಿಷಯ ಹೊರಹಾಕು ಅಂದರೆ ವಿಷಯವನ್ನು ತಿಳಿಸಿಬಿಡು, ವಿಷಯವನ್ನು ತಿಳಿಸಿಬಿಡು. ಚಮೇಲಿಗೆ ಇವಳು ವಿಷಯವನ್ನು ತಿಳಿಸಿದ್ದು. ಹೇಗೆ ತಿಳಿಸಿದ್ದು ಅನ್ನೋದೇ ಮುಖ್ಯ. ಹೇಗೆ ತಿಳಿಸ್ತಾ ನೋಡಿ. ಸಾರಿ ಅಂದರೆ ಎಲ್ಲ, ಸಾರಿ ಅಂದರೆ ಎಲ್ಲ, ಎಲ್ಲ ನೋಡಿ ಸಾರಿ.
ಸ್ತ್ರೀಲಿಂಗ ಪದ ಉಚ್ಚಾರಣೆ ಆಗ್ತಿದೆ ಅಂದರೆ ಸಾರಿ. ಅದೇ ಹುಡುಗ ಹೇಳ್ತಿದ್ರೆ ಪುಲ್ಲಿಂಗ ಆಗಿದ್ರೆ ಸಾರ, ಎಲ್ಲರೂ ಆದರೆ ಸಾರ ಸಾರಿ. ಹೆಣ್ಮಕ್ಳು ಜಾಸ್ತಿ ಅಂದರೆ ಸಾರಿ ಇರಲಿ, ಅದು ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಬರುತ್ತೆ. ಏನಂತ ಹೇಳೋದು? कहने से देखते ही उसने सारी बात बता दी। कहने से पहले चमेली से वादा करवा लिया। कहने से पहले, पहले ಅಂದ್ರೆ ಮೊದಲು, पहले ಅಂದ್ರೇನು? ಮೊದಲು. पहले ಅಂದ್ರೆ ಮೊದಲು, पहले ಅಂದ್ರೆ पहले ಅಂದ್ರೆ ಮೊದಲು. कहना ಅಂದ್ರೆ ಹೇಳು. कहना ಅಂದ್ರೇನು? ಹೇಳು. ಪಹಲೆ ಅಂದ್ರೆ ಮೊದಲು, ಹೇಳುವುದಕ್ಕಿಂತ ಮೊದಲು. कहने से ಅಂದ್ರೆ ಇಂದ, कहने से पहले ಹೇಳುವುದಕ್ಕಿಂತ ಮೊದಲು. ವಾದ करवा लिया. ವಾದ ಅಂದ್ರೆ ಆಣೆ, ವಾದ ಪ್ರತಿಜ್ಞೆ. ಓಕೆ, ಪ್ರತಿಜ್ಞೆ. ಹೇಳುವುದಕ್ಕಿಂತ ಮೊದಲು ಆಣೆ ಮಾಡಿಸಿಕೊಂಡು. ಏನಂತೇಳಿ? ಸೇಮ್ ಉಸಿ ತರಹ. ಚಂಪಾ ಬೋಲಿ देखो, चंपा ಹೇಳ್ತಾಳೆ देखो तो ನೋಡು, बोलूजी को आज खांसी आई, बोलूजी की ಇವತ್ತು ಕೆಮ್ಮು ಬಂತು. और उनके मुंह से एक पूरा कबूतर निकला. ಏನಂದ್ರು? उनके मुंह से एक ಅಂದ್ರೆ ಒಂದು, ಪೂರ ಅಂದ್ರೆ ಅಷ್ಟು, ಕಬೂತರ್ ಅಂದ್ರೆ ಪಾರಿವಾಳ. ಬೋಲುವಿನ ಬಾಯಿಂದ ಒಂದು ಪೂರ್ತಿ ಪಾರಿವಾಳನೆ ಆಚೆ ಬಂತು ಅಲ್ವಾ? ಬೋಲು ಏನೇನಿದ್ದು? ಎರಡೇ ರೆಕ್ಕೆ. ಬೋಲು ಹೀರಾಗೆ ಹೇಳಿದ್ದು ಎರಡೇ ರೆಕ್ಕೆ. ಹೀರಾ ಹೋಗಿ ಹೇಳಿದ್ದು ಚಂಪಾಗೆ ಹೇಳಿದ್ದು ಎಷ್ಟು? ತುಂಬ ಅಂದ್ಬಿಟ್ಟು. ಚಂಪಾ ಹೋಗಿ ಚಮೇಲಿಗೆ ಹೇಳಿದ್ದು ಒಂದು ಪೂರ್ತಿ ಪಾರಿವಾಳ. ಪೂರ ಅಂದರೆ ಪೂರ್ತಿ, ಪೂರ್ತಿ. ಪೂರ್ತಿ ಅಂದರೆ ಏನು ಗೊತ್ತಾ? ಪೂರ್ತಿ ಅಂದರೆ ಒಂದು ಪಾರಿವಾಳ ಆಚೆ ಬಂತು ಅಂತ ಅಂದ್ಬಿಟ್ಟು. ಓಕೆ, ಆಯ್ತಾ? ಒಂದು ಪಾರಿವಾಳ, एक कबूतर आचे बाहर आ गया, निकला, उनके मुंह से निकला. बोलू जी को आज खांसी आई, बोलू के ಇವತ್ತು ಕೆಮ್ಮು ಬಂತು. और उनके मुंह से, ಅವನ ಬಾಯಿಂದ एक पूरा कबूतर निकला. चमेली को विश्वास नहीं हुआ. चमेलिಗೆ ವಿಶ್ವಾಸ, ವಿಶ್ವಾಸ ಅಂದ್ರೆ ನಂಬಿಕೆ, ವಿಶ್ವಾಸ, ನಂಬಿಕೆ, ಭರವಸೆ. ನಂಬಿಕೆ, ಭರವಸೆ, ವಿಶ್ವಾಸ ಆಗಲಿಲ್ಲ. ಚಮೇಲಿ ನಂಬಲಿಲ್ಲ. ಪೂರಾ ಕಬೂತರ್ ಅವಳು ಕೇಳ್ತಾಳೆ ಅವಾಗ, ಒಂದು ಪಾರಿವಾಳ, ಪೂರ್ತಿ ಪಾರಿವಾಳನ? ಕಬೂತರ್ ತೋ ಇತರ ಬಡ ಪಕ್ಷಿ ಹೈ, ಕಬೂತರ್ ಇಷ್ಟು ದೊಡ್ಡ ಪಕ್ಷಿ, ಬಡ ಅಂದ್ರೆ ದೊಡ್ಡ, ಖಾಯಾ ಕೈಸೆ ಹೋಗ? ಅಳಿಗೊಂಡ ಅವಳು ಏನಂತ ಹೇಳಿ, ಖಾಯಾ ಕೈಸೆ ಹೋಗ. ಖಾಯಾ ಕೈಸೆ ಅಂದ್ರೆ ಹೇಗೆ ತಿಂದಿರ್ಬೋದು, ಹೇಗೆ ತಾನೇ ತಿಂದಾಗ. ಖಾಯ ಅಂದ್ರೆ, ಖಾಯ ಅಂದ್ರೆ ತಿನ್ನು, ಕೈಸೆ ಅಂದ್ರೆ ಹೇಗೆ, ಕೈಸೆ ಅಂದ್ರೆ ಹೇಗೆ, ಹೋಗ ಅಂದ್ರೆ ಇರಬಹುದು, ಹೇಗೆ ತಿಂದಿರಬಹುದು. ಕೈಸೆ ಖಾಯ ಕೈಸೆ ಹೋಗ ಉಸ್ಕೋ ಅಲ್ವಾ? ಪೂರ್ತಿ ಪರಿಗಳ ಆಚೆ ಬಂತು ಅಂದ್ರೆ ಮುಂದಕ್ಕೋಣ ವಿದ್ಯಾರ್ಥಿಗಳೇ. कुछ ही देर बाद, ಸ್ವಲ್ಪ ಸ್ಪೀಡ್ ಮಾಡ್ತೀನಿ. कुछ ही देर बाद किसी पड़ोसन ने सुना कि बोलू के मुंह से झुंड कबूतर, कौवे, गोरैया, मुर्गे आदि निकल रहे हैं. कुछ ही देर बाद, देर ಅಂದ್ರೆ ಸಮಯ, ದೇರ್ ಅಂದ್ರೆ ಸಮಯ. देर ಅಂದ್ರೆ ವಿದ್ಯಾರ್ಥಿಗಳೇ, ಮಕ್ಕಳೇ, ಬಚ್ಚೋ, ದೇರ್ का मतलब होता है समय. समय ಅಂದ್ರೇನು? ಸ್ವಲ್ಪ ಸಮಯದ ನಂತರ ಕಿಸಿ ಪಡೋಸನ್, ಕಿಸಿ ಪಡೋಸನ್ ಅಂದರೆ ಯಾರೋ ಒಬ್ಬ ನೆರೆಹೊರೆಯವರು. ಪಡೋಸನ್ ಅಂದರೆ ಬರ್ಸಿದ್ರು. ಕಿಸಿ ಅಂದರೆ ಯಾವುದು, ಯಾರೊಬ್ಬರು ನೆರೆಹೊರೆಯವರು. ನೇ ಸುನಾಕಿ, ಅವರು ಕೇಳಿಸ್ಕೊಂಡ್ರು. ಸುನ್ನಂದರೆ ಕೇಳು, ಅವರಿಗೆ ಕೇಳಲ್ಪಟ್ಟು ಅವ್ರಿಗೆ ಬಂದು ಬಿದ್ದಾಗ ಏನಾಗಿತ್ತದು? ಬೋಲುಕೆ ಮೂಸೆ, ಬೋಲುವಿನ ಮೂಸೆ ಅಂದರೆ ಮೂ ಅಂದರೆ ಬಾಯಿ, ಬರ್ಸಿದ್ರು. ಬೋಲುಕೆ ಮೂಸೆ झुंड के झुंड ಅಂದ್ರೆ ಸಮೂಹ, ಗುಂಪು. झुंड ಅಂದ್ರೆ ಸಮೂಹ ಅಥವಾ ಗುಂಪು. झुंडಗೆ झुंड ಅಂದ್ರೆ ಗುಂಪು ಗುಂಪಾಗಿ, ಬೋಲುವಿನ ಬಾಯಿಂದ ಗುಂಪು ಗುಂಪಾಗಿ ಕಬೂತರ್, ಅದೇ ಪಾರಿವಾಳ
ನೋಡಿ ಹೆಂಗೆ ಕಂಟಿನ್ಯೂ ಆಗಿದೆ. ಕಬೂತರ್, ಕವ್ವೆ, ಕವ್ವೆ ಬಿಟ್ಟಿದ್ದೀವಿ ಸಾರಿ, ಕವ್ವೆ ಅಂದರೆ ಇಲ್ಲಿ ಬರುತ್ತೆ. ಕಾಗೆ ಒಂದು, एक दो और तीन. पहला कबूतर, परिवाड़ा, उसके बाद कौवे, कागे, उसके बाद तीसरा गोरैये और चौथा मुर्गे. मुर्गे अंदर कुंजा. चौथा ओके. परिवाड़ा, कागे, गुब्बच्ची, कुंजा. कौन से? मुर्गे, गोरैया और उसके साथ कौवे और उसके साथ कबूतर. ये सभी पक्षियां झुंड के झुंड. झुंड के झुंड का मतलब होता है, झुंड के झुंड ಅಂದ್ರೆ ಗುಂಪು ಗುಂಪಾಗಿ ಒಂದು ಬಾಯಿಂದ ಆಚೆ ಬರ್ತಿದೆ ಅಂತೇಳಿ ಯಾರೋ ಕೇಳಲ್ಪಟ್ಟು ದೂರದ ನೆರೆಹೊರೆಯವರು ಯಾರೋ ತುಂಬ ದೂರದ ವ್ಯಕ್ತಿಗಳಿಗೆ ಕೇಳಿಸ್ಪಟ್ಟು निकल रहे हैं गांव में यहाँ तक खबर फैल गई कि ಹಿಂಗೆ ಮೂರನೇ ವ್ಯಕ್ತಿಗೆ ಹೋಯಿತು. ಮೂರನೇ ವ್ಯಕ್ತಿಯಿಂದ ಗಾಂವ್ಗೆ, ಗಾಂವ್ ಅಂದರೆ ಊರಿನ, ಗಾಂವ್ ಅಂದರೆ ಊರು, गांव ಅಂದರೆ ಊರು ಆಯ್ತಾ. गांव में यहाँ तक, यहाँ ಅಂದರೆ ಇಲ್ಲಿಯವರೆಗೂ, यहाँ तक, गांव में यहाँ तक, यहाँ तक ಇಲ್ಲಿಯವರೆಗೂ ಆಯ್ತಾ. ಎಲ್ಲಿವರೆಗೂ? ಊರಿನಲ್ಲಿ ಈ ವಿಷಯ ಇಲ್ಲಿವರೆಗೂ ಆಗ್ತಪ್ಪ ಅಂದರೆ ಎಲ್ಲಿವರೆಗೂ ಆಗ್ತೋ. ಖಬರ್ ಅಂದರೆ ವಿಷಯ, ಸುದ್ದಿ. ಖಬರ್ ಸುದ್ದಿ, ಸುದ್ದಿ ಓಕೆ. ಊರಿನಲ್ಲಿ ಈ ರೀತಿಯಾಗಿ ಸುದ್ದಿ ಮುಟ್ಟು, ಈ ರೀತಿಯಾಗಿ ಸುದ್ದಿ ತಲುಪ್ತುವಪ್ಪ ಅಂದರೆ ಎಲ್ಲಿವರೆಗೂ ತಲುಪ್ತು? ಮೂರನೇ ವ್ಯಕ್ತಿಗೆ ಈ ಪಕ್ಷಿಗಳು ಮಾತ್ರ. ಊರಿನವ್ರಿಗೆ गांव वालों को कई आकार, कई आकार, आकार, आकार ಅಂದರೆ ಆಕಾರದ ಓಕೆ. ಕೈ ಆಕಾರ, ಆಕಾರದ ಓಕೆ, ಆಕಾರದ, ಕೈ ಆಕಾರ ತಥಾ ರಂಗ, ಬೇರೆ ಬೇರೆ ಆಕಾರದ, ಬಣ್ಣ ಬಣ್ಣದ, ಬಣ್ಣ ಬಣ್ಣದ, ಬಣ್ಣ ಬಣ್ಣದ, ರಂಗ ರಂಗಕ್ಕೆ, ರಂಗ ಬಿರಂಗೆ, पक्षों वाले, आ ರೀತಿಯಾಗಿ ओके. गांव में यहाँ तक खबर फैल गई कि कई आकार तथा रंग के पक्षी, इष्टे अಲ್ಲ, बಣ್ಣ बಣ್ಣದ पक्षी, उसके साथ विदेशों के पक्षी, इसके साथ केवल अपने भारतीय पक्षी उतना ही नहीं, फॉरेन पक्षी, विदेशों के पक्षी भी, केवल इंडिया अಷ್ಟೇ ಅಲ್ಲ, भारत केवल बस भारत के नहीं, अन्य देशों के भी इधर आ रहे हैं. जो उन्होंने बता रहे क्या? विदेशी, विदेशी ಅಂದ್ರೆ विदेशದ ಪಕ್ಷಿಗಳು ಬೋಲು के मुंह से निकल रहे हैं. ಭಾರತದ ವಿದೇಶದ ಬಣ್ಣ ಬಣ್ಣದ ಎಲ್ಲ ಪಕ್ಷಿಗಳು ಬೋಲುವಿನ ಬಾಯಿಂದ ಆಚೆ ಬರ್ತಿವೆ ಅಂತೇಳಿ ಸುದ್ದಿ ಆಯಿತು. इन पक्षियों से आकाश भर गया. ಈ ಪಕ್ಷಿಗಳಿಂದ आकाश भर ಅಂದರೆ ಆಕಾಶದ ತುಂಬೆಲ್ಲ ತುಂಬಿವಂತೆ. राई का पहाड़ बन गया. राई का पहाड़ बन गया ಅಂದರೆ राई का पहाड़ ಅಂದರೆ ಮೊಹಾವರೆ, ಇದೊಂದು ಬರ್ಕದಿನ. राई का पहाड़ बनना ಈಗ ಎಲ್ಲಿವರೆಗೂ ವಿಷಯ? राई का पहाड़ बनना, बनाना, राई का पहाड़ बनाना तो बन जाना. राई का पहाड़ करते छोटी सी बात को बड़ा चढ़ाकर बोलना. छोटी सी बात ಅಂದರೆ ಚಿಕ್ಕ ವಿಷಯವನ್ನು, ಚಿಕ್ಕ ವಿಷಯವನ್ನು, ಚಿಕ್ಕ ವಿಷಯವನ್ನು ಹೆಚ್ಚು ಮಾಡುವುದು, ಸೇರಿಸಿ ಹೇಳುವುದು. ಚಿಕ್ಕ ವಿಷಯವನ್ನು ಉಪ್ಪು ಖಾರ ಎಲ್ಲ ಸೇರಿಸಿ ಹೇಳೋದು ಅಂದರೆ ದೊಡ್ಡ ಮಾಡೋದು ಅಂತ ಆಯ್ತಾ. ರಾಯಿ का पहाड़ बनाना ಅಂದರೆ ಇಷ್ಟೇ ಇಷ್ಟಿತ್ತು, 2 ರೆಕ್ಕೆ ಇತ್ತು, ದೇಶ ವಿದೇಶದ ಪಕ್ಷಿಗಳವರೆಗೂ ತಂದು ಇಟ್ಬಿಟ್ರು. ವಿಷಯ ಸಿಕ್ಕರೆ ಅದರ ಬಾಯಿಲು ಹೆಂಗೆ ಹೋಗುತ್ತೋ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇಂಥ ಸುಮಾರು ಉದಾಹರಣೆಗಳ ಕಹಾನಿ ಐತೆ, ಕಥೆಗಳವೆ. ನೀವು
ಅವುಗಳನ್ನು ಸಹ ಸ್ವಲ್ಪ ಓದಿ, ಪುಸ್ತಕಗಳ ಕಥೆ ಪುಸ್ತಕಗಳು ಇನ್ನೂ ಸಿಗ್ತವೆ. यह चमत्कार देखने के लिए, ಈ ಚಮತ್ಕಾರವನ್ನು ನೋಡೋದಕ್ಕಾಗಿ, ಚಮತ್ಕಾರ ಅಂದ್ರೆ ಏನು? ಚಮತ್ಕಾರ ಅಂದ್ರೆ ಜಾದು, ವಿಸ್ಮಯ. ಚಮತ್ಕಾರ ಅಂದ್ರೆ ಏನು? ಚಮತ್ಕಾರ, ವಿಸ್ಮಯ, ವಿಸ್ಮಯ. ಈ ಅದ್ಭುತವನ್ನು ನೋಡೋದಕ್ಕೆ, ಇಂತಹ ಒಂದು ವಿಶಿಷ್ಟವಾದ ಸಂಗತಿಯನ್ನು ನೋಡೋದಕ್ಕೆ ಯಾರು ಬರ್ತಾರೆ? ದೂರ ದೂರ ಸೆ ಲೋಗ ಆನೆ ಲಗೆ. ಇಂಥ ವಿಷಯ ಕೇಳಿದ್ರೆ ಗಣಪತಿ ಹಾಲು ಕುಡ್ದಾದ್ರೆ ಇಡೀ ಭಾರತಾದ್ಯಂತ ಟಿವಿ ಚಾನಲ್ ಎಲ್ಲ ಕಡೆ ನೋಡ್ತಾರೆ. ಅಂಥದ್ರಲ್ಲಿ ಒಬ್ರು ಬಾಯಲ್ಲಿ ದೇಶ ವಿದೇಶದ ಪಕ್ಷಿಗಳೆಲ್ಲ ಬರ್ತಿದ್ದಾವಂದ್ರೆ ಜನ ಸುಮ್ಮನೆ ಇರ್ತಾರ, ಗುಂಪಾಗಿ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೇಚಾರ ಬೋಲು, ಬೇಚಾರ ಅಂದ್ರೆ ಪಾಪ, ಬೇಚಾರ. ನಿರ್ಗತಿಕ ಅಲ್ವಾ? ಬೇಚಾರ, ನಿರ್ಗತಿಕ. ಅಯ್ಯೋ ಪಾಪ ಅಂತಿಲ್ಲ, ಅಲ್ಲೇನು ತಪ್ಪಿಲ್ಲ. ಮೂಢ, ಮುಗ್ಧ, 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 ಬೋಲು, ಮುಗ್ಧ ಬೋಲು ಏನಾಯ್ತು ಈಗ? ಭಯಭೀತ ಹೋಗ, ಭಯದಿಂದ ಕೂಡಿ ಏನಾಗವನೆ? ಕಿಸಿ ಏಕ್ ಪೇड़ पर छिप गया था. ಭಯ ಬಿದ್ದು ಅವನು ಏನು ಮಾಡ್ತಾನೆ? ಕಿಸಿ ಏಕ್ ಪೇड़ पर, ಒಂದು ಯಾವುದೋ ಒಂದು ಮರದ ಮೇಲೆ. ಏಕ್ ಪೇड़ ಅಂದರೆ ಮರ, ಒಂದು ಮರ, ಮರ. ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಬರ್ತಿದೆ, ಲೈಕ್ಸ್ ಬರ್ತಿದೆ. ನನ್ನ ಚಾನಲನ್ನು ಬೆಳೆಸುವಂಥ ಕೆಲಸ ನಿಮ್ಮ ಹತ್ರ ಇದೆ. ಶೇರ್ ಮಾಡಿ ಸಾಧ್ಯವಾದಷ್ಟು ಅಂತ ಹೇಳ್ತಾ ಮುಂದುವರಿಸಿ ನಾನು ಮುಗಿಸ್ತು. ಒಂದೇ ಸೆಕೆಂಡು, ಏಕೀ ಸಮಯ ಬಸ್ ಏಕ್ क्षण दीजिए. बेचारा बोलो भयभीत होकर किसी एक पेड़ पर छिप गया था. छिप ಅಂದ್ರೆ ಬಚ್ಚಿಟ್ಕೊಳ್ಳೋದು. छिप ಅಂದ್ರೇನು? ಅವಿತುಕೊಳ್ಳು, ಅವಿತುಕೊಳ್ಳು, ಅವಿತುಕೊಳ್ಳು. छिप ಅಂದ್ರೆ ಅವಿತುಕೊಳ್ಳು. ಯಾವುದೋ ಒಂದು ಮರದ ಮೇಲೆ ಹೋಗಿ ಹತ್ತಿ ಕೂತಿದ್ದಾನೆ. ಚಿತ್ರವನ್ನು ನೋಡಿ ಮರದ ಮೇಲೆ ಹತ್ತ ಬಿಟ್ಟಾನೆ. ಊರು ಜನ ಎಲ್ಲ ಬಂದು ನಿಂತ್ಕೊಂಡ್ಬಿಟ್ಟರು. छिप गया था. थोड़ी देर बाद सब लोगों ने उसे ढूंढ निकाला. थोड़ी देर बाद, ಸ್ವಲ್ಪ ಸಮಯದ ನಂತರ, ದೇರ್ ಅಂದ್ರೆ ಸಮಯ, ಸ್ವಲ್ಪ ಸಮಯದ ನಂತರ सब लोगों ने उसे ढूंढा. ढूंढ ಅಂದ್ರೆ ಹುಡುಕು, ढूंढ. ಇನ್ನೊಂದು ಪದ ಇದೆ, ಇನ್ನೊಂದು ಪದ ಇದೆ ಖೋಜ್. ನಾನು ಇದೊಂದೇ ಬರೀತೀನಿ ಸರ್. ढूंढ ಅಂದ್ರೆ ಹುಡುಕು. ಊರು ಜನ ಆತನನ್ನು ಹುಡುಕಿದ್ರು. ಒಂದು ಮರದ ಮೇಲೆ ಕೂತಿದ್ದ. ढूंढ निकाला. ಏನಾಗಿದ್ದ ಮರದ ಮೇಲೆ ಕೂತ್ಕೊಂಡು ಅಂದರೆ ಉಸ್ಕಿ ಘಬರಾಹಟ್, ಉಸ್ಕಿ ಘಬರಾಹಟ್ ಅಂದರೆ ಆತನ ಗಾಬರಿತನ. ಆತನ ಗಾಬರಿ ಅಂದರೆ ಗಬರ ಅಂದರೆ ಗಾಬರಿ, ಗಾಬರಿತನ. ಅತಿ ಹೆಚ್ಚು ಗಾಬರಿಗೊಳಗಾಗಿದ್ದಾನೆ. ದೇಖಗ ಲೋಗಕ್ಕೂ ಸಮಜ ಯಾಕೆ, ಜನರಿಗೆ ಆತನನ್ನು ನೋಡಿ ಅರ್ಥ ಆಯಿತು. ಸಮಜ್ನ ಅಂದರೆ ಅರ್ಥ ಮಾಡಿಕೊಳ್ಳು. ಸಮಜ್, ಸಮಜ್ ಅಂದರೆ ಸಮಜ್. ಹೀಗೆ ಸಮಜ್ ಅರ್ಥೈಸಿಕೊಳ್ಳು, ಅರ್ಥೈಸು ಅಥವಾ ಆತನ ಅರಿವಿಗೆ ಬರೋದು. ಅವನಿಗೆ ಜನರಿಗೆ ಅರ್ಥ ಆಯಿತು ಅಂತ ಅರ್ಥೈಸು. ಏನು ಅರ್ಥೈಸ್ಕೊಂಡ್ರು? ಅರ್ಥೈಸಿಕೊಳ್ಳು, ಅರ್ಥೈಸು. ಅವರಿಗೆ ಅರ್ಥ ಆಯಿತು. ಏನಪ್ಪ? ಕಿಸಿ ಬಿ ರಹಸ್ಯಕ್ಕೂ ಬತಾನೆ ಸೆ ಪಹಲೆ, ಯಾವುದಾದ್ರೂ ರಹಸ್ಯವನ್ನು ಹೇಳೋದಕ್ಕಿಂತ ಮುಂಚೆ ಪಹಲೆ 10 ಬಾರ್ ಸೋಚನಾ ಚಾಹಿಯೇ. 10 ಬಾರ್ ಅಂದರೆ 10 ಸಲ ಯೋಚನೆ ಮಾಡಬೇಕು. ಯಾವುದರ ಒಂದು ವಿಷಯವನ್ನು ನಾವು ಯಾರಿಗಾರು ಹೇಳಬೇಕಂದ್ರೆ 10 ಸಲ ಯೋಚನೆ ಮಾಡಬೇಕು. ಇಲ್ಲ ಅಂದರೆ ಈ ಕಥೆಯಲ್ಲಿ ಹೇಗಾಗಿತ್ತು ಹಾಗೆ ಆಗುತ್ತೆ. ದಯವಿಟ್ಟು ಹೇಳುವಾಗ ಮಾತುಗಳನ್ನು ಚೇಂಜ್ ಮಾಡಬಾರ್ದು. ಮತ್ತು ಕ್ವಶನ್ ಆನ್ಸರ್ಲಿ ಒಂದೊಂದೇ ಬರ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಚಂಪ ಏನು ಮಾಡಿದ್ಲು, ಹೀರ ಏನು ಮಾಡಿದ್ಲು, ಬೋಲು ಏನು ಮಾಡ್ದ, ಏನಂತ ಹೇಳಿದ್ರು, ಅದೆಲ್ಲ ಮುಂದಿನ ಒಂದು ಅಭ್ಯಾಸದಲ್ಲಿ ಬರುತ್ತೆ. ಅವುಗಳನ್ನು ಬಿಡಿಸ್ತಾ ಹೋಗ್ತೀನಿ. ಗೊತ್ತಾಗಲಿಲ್ಲ ಅಂದರೆ ಮತ್ತೊಮ್ಮೆ ರಿವೈಂಡ್ ಮಾಡ್ತಾ ವಿಡಿಯೋವನ್ನು ನೋಡ್ತಾ ಹೋಗಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಭಿಕೋ ಪ್ರಣಾಮ್.